ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಅವರೆಕಾಳು ಮತ್ತು ಮೊಟ್ಟೆ ಹಾಕಿ ಸಾರು ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಅವರೆಕಾಳು ಸೀಸನ್ ಬಂತು ಅಂದರೆ ಇದು ಒಂದೆರಡು ಸಲ ಆದರೂ ಮಾಡಲೇಬೇಕು. ತುಂಬಾ ಚೆನ್ನಾಗಾಗುತ್ತೆ. ಅವರೆಕಾಳು ಮೊಟ್ಟೆ ಸಾರು ಮಾಡೋದಕ್ಕೆ ಮೊದಲಿಗೆ ಮಸಾಲ ರೆಡಿ ಮಾಡ್ಕೊತೀನಿ. ಮಸಾಲಕ್ಕೆ ದಪ್ಪ ಹೆಚ್ಚಿರೋ ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಸೋಂಪು ಹಾಕಿ ಇದನ್ನು ಹುರ್ಕೋಬೇಕು. ಆಮೇಲೆ ಈರುಳ್ಳಿ ಹುರಿದಾಗಿದೆ ಅನ್ನುವಾಗ ಕೊನೆಯಲ್ಲಿ ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಇದಿಷ್ಟನ್ನು ಈರುಳ್ಳಿ ಬಾಡೋ ತನಕ ಹುರಿದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೋತೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ರೀತಿ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ನಾನು ಹಾಕಿದ್ದೀನಿ. ಈರುಳ್ಳಿನ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಸ್ಟವ್ನ ಪೂರ್ತಿ ಕಮ್ಮಿ ಮಾಡಿಬಿಟ್ಟು ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಸ್ಟವ್ನ ಪೂರ್ತಿ ಕಮ್ಮಿ ಮಾಡಬೇಕು ಪುಡಿಗಳು ಹಾಕುವಾಗ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿ ಹಿಚ್ಕಿರೋ ಅವರೆಕಾಳು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತೀನಿ ನಾನು. ಅವರೆಕಾಳು ಎಷ್ಟು ಬೇಕಾದರೂ ಅಷ್ಟು ಹಾಕ್ಬೋದು, ಹೆಚ್ಚು ಕಮ್ಮಿ ನಿಮ್ಗೆ ಇಷ್ಟವಾಗೋ ಅಷ್ಟು ಹಾಕ್ಬೋದು. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ಮತ್ತು ಅವರೆಕಾಳಿದೆಲ್ಲ ತುಂಬ ಬೇಗ ಬೇಯುತ್ತೆ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತೀನಿ. ಮೊದಲಿಗೆ ಉಪ್ಪು ಹಾಕುವಾಗ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಆಮೇಲೆ ಕೊನೆಯಲ್ಲಿ ಟೇಸ್ಟ್ ನೋಡಿ ಮತ್ತೆ ಹಾಕ್ಬೋದು. ಈಗ ಇದನ್ನು ಜೋರಾಗಿ ಒಂದು ಸಲ ಕುದಿ ಬರೋದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ. ಅವರೆಕಾಳು ತುಂಬ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಇದು ಸಪ್ರೇಟಾಗಿ ಬೇಯಬೇಕು ಅಂತ ಅಲ್ಲ. ಈಗ ನೋಡಿ ಜೋರಾಗಿ ಕುದಿ ಬರುವಾಗ ಇದ್ರ ಜೊತೆಗೆ ನಾನು ಮಸಾಲ ಹಾಕ್ತಾಯಿದ್ದೀನಿ, ರುಬ್ಕೊಂಡಿರೋವಂಥದ್ದು. ಮಸಾಲೆ ಜೊತೆಗೇ ಅವರೆಕಾಳು ಬೆಂದ್ಬಿಡುತ್ತೆ. ನೋಡಿ ನಿಮ್ಗೆ ತೆಳು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ ಮಸಾಲ ನಾನು ಬೇಯೋದಕ್ಕೆ ಬಿಡ್ತೀನಿ. ಅವರೆಕಾಳಾಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ಮಸಾಲ ಬೇಯೋ ಅಷ್ಟರಲ್ಲಿ ಅವರೆಕಾಳು ಕೂಡ ಬೆಂದ್ಬಿಡುತ್ತೆ. ಈಗ ಮುಚ್ಚಳ ಮುಚ್ಚಿ ಜೋರಾಗಿ ಕುದಿ ಬರೋದಕ್ಕೆ ಬಿಡ್ತೀನಿ ನಾನು, ಐ ಫ್ಲೇಮ್ ಇಟ್ಟು. ನೋಡಿ ಜೋರಾಗಿ ಕುದೀತಾ ಇದೆ. ಈಗ ಸ್ಟವ್ನ ಪೂರ್ತಿ ಕಮ್ಮಿ ಮಾಡಬೇಕು. ಸ್ಟವ್ನ ಲೋ ಅಲ್ಲಿಟ್ಟು ಮತ್ತು ಒಂದು 5 ನಿಮಿಷ ಹಸಿ ಮಸಾಲದ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸಬೇಕು. ನೋಡಿ ಅದು ಮಸಾಲ ಬೇಯೋ ಅಷ್ಟರಲ್ಲಿನೇ ಹಿಚ್ಕಿರೋ ಅವರೆಕಾಳು ಕೂಡ ಬೆಂದ್ಬಿಡುತ್ತೆ. ನೋಡಿ ತೋರಿಸ್ತೀನಿ ನಾನು. ಇದು ಬೆಂದಿದೆ, ಇಷ್ಟಾದರೆ ಸಾಕು. ಇನ್ನು ಜಾಸ್ತಿ ಬೇಯಿಸಿದ್ರೆ ಪುಡಿ ಆಗಿಬಿಡುತ್ತೆ. ಅವರೆಕಾಳು ಬೇಗ ಬೆಂದು ಪುಡಿ ಆಗಿಬಿಡುತ್ತೆ. ಈಗ ನೋಡಿ ಇಷ್ಟಾದಮೇಲೆ ನಾನು ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಬೋದು. ಮತ್ತು ಈ ಅವರೆಕಾಯಿ ಇದೆಲ್ಲ ಸಿಪ್ಪೆ ತೆಗೆದೇ ಇರೋವಂಥದ್ದಾದರೆ ಅದು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ, ಲೇಟಾಗುತ್ತೆ. ಅವರೆಕಾಯಿ ಸಿಪ್ಪೆ ತೆಗೆದಿರೋಂಥ ಅವರೆಕಾಯಿ ತುಂಬ ಬೇಗ ಬೇಯುತ್ತೆ, ಬೆಂದು ಪುಡಿ ಆಗಿಬಿಡುತ್ತೆ. ಅದಕ್ಕೆ ಈಗ ನಾನು ಏನು ತೋರಿಸಿನೋ ಅದೇ ಥರ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ. ಮೊಟ್ಟೆ ಹಾಕಿಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮೊಟ್ಟೆ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿನೇ ಮತ್ತೊಂದು 5 ನಿಮಿಷ ಬೇಯಿಸಿದ್ರೆ ಮೊಟ್ಟೆ ಬೆಂದಿರುತ್ತೆ. ನೋಡಿ ಒಂದು 5 ನಿಮಿಷ ನಾನು ಬೇಯಿಸಿ ಆದಮೇಲೆ ಮುಚ್ಚಳ ಮುಚ್ಚಿದೆ ನಾನು. ಮೊಟ್ಟೆ ಹಾಕಿದ ಕೂಡಲೇ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಕಲಸೋಗ್ಬಿಡುತ್ತೆ ಮೊಟ್ಟೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹಾಕಿದ್ದೀನಿ. ಈಗ ನೋಡಿ ನಾನು ತೋರಿಸ್ತೀನಿ. ಮೊಟ್ಟೆ ಬೆಂದಿದೆ. ಅವರೆಕಾಳು ಮೊಟ್ಟೆ ಸಾರು ಸೂಪರಾಗಿದೆ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಅವರೆಕಾಳು ಮೊಟ್ಟೆ ಸಾರು ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.